ಮಾಡೋಣ ಮಾಡೋಣ, ನಿನಗೂ ಮಾಡೋಣ. ಕಾಯ್ಬೇಕು, ದೊಡ್ಡನಾಗ್ಬೇಕು ನೀನು. ನಾನೇ ದೊಡ್ಡನಾಗೋಗ್ಬಿಟ್ಟಿದೀನಿ ಅಜ್ಜಿ. ನನ್ಗೂ ಮದ್ವೆ ಮಾಡಜ್ಜಿ. ನನ್ಗೂ ಮದ್ವೆ ಮಾಡಿದ್ರೆ ನನ್ಗೂ ಹಣ್ಣು, ಆಮೇಲೆ ಚಾಕ್ಲೇಟ್ಗಳು, ಎಷ್ಟೊಂದು ಸ್ವೀಟ್ಗಳು, ಚಕ್ಲಿ ಕಜ್ಜಾಯಿಗಳು, ಎಷ್ಟೊಂದೆಲ್ಲ ಸಿಗ್ತಾವಲ್ವೇನಜ್ಜಿ? ನನಗ್ ಗೊತ್ತು ಅಜ್ಜಿ, ಅದಕ್ಕೆ ನಾನು ಹೇಳ್ತಿರೋದು ನನ್ಗೂ ಮದ್ವೆ ಮಾಡಜ್ಜಿ. ಓಹೋ, ನೀನ್ ಬಿಡ, ನಿಮ್ಮ ಅಮ್ಮನ್ ಮೀರಿಸ್ತೀಯ ತರ್ಲೆ ಮಾಡೋದ್ರಾಗೆ. ನಿಮ್ಮ ಅಮ್ಮ ಹಿಂಗೆ ಆಡೋಳು, ನನಗ್ ಮದ್ವೆ ಮಾಡೋ ಅಂತ ಬಿದ್ದುಳ್ಳಾಡೋಳು. ಏನ್ ಪದ್ದು ಅಕ್ಕ, ಮೊಮ್ಮಗನ್ ಜೊತೆ ಫುಲ್ ಬಿಸಿ ಆಗೋಗ್ಬಿಟ್ಟಿದ್ಯಾ? ರಚ್ಚು, ಬಾ ಬಾ ಕುಂತ್ಕ ಬಾ. ಯಾಕಕ್ಕ ಇಷ್ಟು ಸಿಂಪಲ್ ಆಗಿ ಮಾಡ್ತಾ ಇದೀಯ ಮದ್ವೆನ? ಜೋರಾಗಿ ಮಾಡಿದ್ರೇನ್ ಬೇಡ ಅಂತ ಅನ್ನದ? ನಾನೇ ಹೇಳ್ತಿದ್ದಾನೆ ಜೋರಾಗಿ ಮಾಡಕ್ ಅದು ಏನ್ ಖರ್ಚಾಗ್ತಿತ್ತೋ ಏನೋ, ನಾನು ಕೊಡ್ತೀನಿ ಮಾಡ್ತೀನಿ ಅಂದ್ರೂ ನೀನು ಕೇಳಲಿಲ್ವಲ್ಲ. ಮಗಳು ಮದ್ವೆನ ಇನ್ನೂ ಏನು ಇರೋಳು ಒಬ್ಳಪ್ಪ. ಹೆಂಗೋ ಜೋರಾಗಿ ಮಾಡ್ಬೋದಿತ್ತು. ಪುಟ್ಟಿದನು ಮದ್ವೆ ಮಾಡ್ಲಿಲ್ಲ, ಏನಿಲ್ಲ. ಇವಳ್ದನ ಹೊಸಿ ಜೋರಾಗಿ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಈಗ ನೋಡಿದ್ರೆ ಹಿಂಗ್ ಒಳ್ಳೆ ನೀನಿಯ ಸಿಂಪಲ್ ಆಗಿ ಮಾಡ್ಬಿಟ್ಟು ಅದು ದೇವಸ್ಥಾನದಾಗ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಅಯ್ಯೋ ರಚ್ಚು, ಸುಮ್ಮನೆ ಯಾಕೆ ಖರ್ಚು? ಅದು ಬೇರೆ ನಮಗ್ ಟೆನ್ಷನ್ ಹೇಳು ಎಷ್ಟು ಅಂತ. ಆ ಹುಡುಗವನ್ನ ಲಗಂಡು ಅವನು ಅಷ್ಟೇ ಭಾಳ ಸಿಂಪಲ್ ಆಗಿ ಮಾಡ್ಬಿಟ್ಟು ಮುಗಿಸ್ರಿ, ಮದ್ವೆನ ಜಾಸ್ತಿ ಜೋರಾಗಿ ಗ್ರ್ಯಾಂಡ್ ಆಗಿ ಮಾಡಕ್ ಹೋಗ್ಬೇಡಿ ಹಂಗೆ ಹಿಂಗೆ ಅಂತ ಹೇಳಿದ್ರ. ನಾನಾ ತಗಿನಿ ಏನ್ ಮಾಡಕ್ ಆಗ್ತೈತೆ? ಸರಿ ಬಿಡಪ್ಪ, ತಗ ಸಿಂಪಲ್ ಆಗೇನೆ ಮಾಡಿ ಮುಗ್ಸೋಣ ಅಂತ. ಈಗ ನೋಡು, ಸಿಂಪಲ್ ಆಗಿ ಯಾರನ್ನೂ ಕರೆದಿಲ್ಲ ನಾನು. ನಿಜ ಹೇಳ್ಬೇಕು ಅಂದ್ರೆ ಯಾರನ್ನೂ ಕರೆದಿಲ್ಲ ನಾನು. 10 ಜನನ ಕರೆದಿದ್ರೆ ಹೆಚ್ಚು. ಆ ಹುಡುಗನು ಅದೇ ಹೇಳಿದ್ದು, ಜಾಸ್ತಿ ಯಾರನ್ನೂ ಕರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಾನು ಕರೆಯಕ್ಕೆ ಹೋಗಲಿಲ್ಲ, ಏನೂ ಇಲ್ಲ. ಹುಡುಗ ಭಾಳ ಒಳ್ಳೆನು, ಅವನು ಬಲು ಸಿಂಪಲ್ ಆಗಿರೋದು ಅಂದ್ರೆ ಬಲು ಇಷ್ಟ ಅವನಿಗೆ. ಅದಕ್ಕೆ ಸಿಂಪಲ್ ಆಗಿ ಹೇಳಿದ್ದು. ಏನೋ ಒಂದು ಹೇಳ್ತೀರಾ, ಹುಡುಗಂಗೆ ಹಂಗೋ ಹಿಂಗೋ ಮಾಡಿ ಒಪ್ಪಿಸ್ಬೋದಿತ್ತೇನೋ. ನೀನು ಒಪ್ಪಿಸ್ತಿದ್ದಂಗೆ ಬಿಡಮ್ಮ. ನಾನು ಕರ್ಕೊಂಡು ಹೋಗಿದ್ರೆ ನಾನು ಒಪ್ಪಿಸ್ತಿದ್ನ ಹುಡುಗಂಗೆ? ನೀವು ಹುಡುಗನು ನಮಗೂ ಹೇಳಲ್ಲ ಒಂದು ಮಾತು, ಏನೂ ಮಾಡಲ್ಲ. ನೀವು ಮಾಡಿದ್ದೇ ಮಾಡ್ಕೊಂಡು ಸುಮ್ಮನೆ ನಮಗೆ ಬೇಜಾರು ಮಾಡ್ತೀರಾ ನೀವಂತೂ. ಬಿಡು, ಎಲ್ಲಿ ಮಗಳು ಕಾಣ್ತಾನೆ ಇಲ್ಲ ನಿಮ್ಮಿ? ಓ, ಒಳಗಡೆ ರೆಡಿ ಆಯ್ತಿರ್ಬೇಕೇನೋ. ನಿಮ್ಮಿ ಹೋ, ಯಾವಾಗ ಬಂದ್ರಿ? ಈಗಳಮ್ಮ ಇನ್ನು ಈಗ ಬಂದೆ. ಅಮ್ಮರ ಮಂತಕ್ಕೆ ಹೋಗಿ ಬ್ಯಾಗ್ ಎಲ್ಲ ಇಕ್ಕಿ ಈಗ ನೋಡಿ ಸೀರೆ ಇಲ್ಲಿಗೇನೆ ಬರ್ತಾ ಇದ್ದೀನಿ. ಏನ್ ಪುಟ್ಟಿ, ನಿಮ್ಮ ಅಮ್ಮಗೆ ನೀನನ್ನ ಹೇಳೋದಲ್ವಾ? ನೀನಾದ್ರೂ ಜೋರಾಗೆ ಮದುವೆ ಮಾಡುವಂತ ಕೇಳ್ಬೇಕಲ್ಲ. ನಮ್ಮಮ್ಮ ಕೇಳೋದೇ ಇಲ್ಲ. ಆಗೋ ಬಂದು ನೋಡು ನಿಮ್ಮಿ. ಬಾ ನಿಮ್ಮಿ, ಕೂತ್ಕ ಬಾ. ಯಾಕೆ ಸಪ್ಪಗಿದ್ಯಾ? ನಾನು ನೋಡಿ ಬೇಜಾರಾಗ್ತಾಯ್ತಾ? ಹಾಗೇನಿಲ್ಲ ಆಂಟಿ. ನೋಡು, ಆಗೋದೆಲ್ಲ ಒಳ್ಳೇದಕ್ಕೆನ್ನೆ. ಏನೋ ಒಂದಾಯ್ತು. ಈಗ ನಿಮ್ಮ ಅಮ್ಮ ನೋಡು, ನನಗೆ ಹೇಳ್ದಂಗೆ ಮಾಡ್ದಂಗೆಲ್ಲ ಮದುವೆ ಫಿಕ್ಸ್ ಮಾಡಿ ಮದುವೆ ಕರಿತಾವಳು ಒಂದೇ ಸಲ. ನೋಡು, ಜೀವನದಾಗ ಅನ್ಕೊಂಡ್ರದ್ದು ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಅಮ್ಮ ಅಂದಿದ್ರೆ ನಾನೇ ಜೋರಾಗಿ ಮದುವೆ ಮಾಡ್ತಾ ಇದ್ದೆ. ನಿಮ್ಮ ಅಮ್ಮ ನನಗೆ ಸಹಾಯ ಮಾಡೋದು ಇಷ್ಟ ಅಷ್ಟು. ಎಷ್ಟು ಸಹಾಯ ಮಾಡೋಳೆ ಅಂದರೆ ಇವತ್ತು ನಾನು ಈ ಪರಿಸ್ಥಿತಿನಾಗಿರೋಕ್ಕೆ ನಿಮ್ಮ ಅಮ್ಮನೇ ಕಾರಣ ಗೊತ್ತಾ? ಅಂತದ್ರಾಗೆ ಅವ್ರ ಮಕ್ಳಿಗೆ ನಾನು ಸಹಾಯ ಮಾಡ್ತಾ ಇರಲಿಲ್ವ ಹೇಳು? ಎಷ್ಟು ಬೇಕಾದರೂ ಸಹಾಯನ ಮಾಡ್ತಾ ಇದ್ದೆ. ನಿಮ್ಮ ಅಮ್ಮನೇನಮ್ಮ ಏನು ಕೇಳಲ್ಲ ಮಾಡಲ್ಲ, ಇದ್ದಕ್ಕಿದ್ದಂಗೆ ಸೆಟ್ ಮಾಡಿಬಿಡ್ತಾರೆ. ಅಯ್ಯೋ ಬಿಡ್ರಚ್ಚು, ಅದನ್ನ ಬೇರೆ ಹೇಳ್ಕೊಂಡು ಅದು ಯಾವುದೋ ತಾತನ ಕಾಲದಾಗ ಮಾಡಿದ ಸಹಾಯವ ಹೇಳ್ಕೊಂಡು ಮಾಡ್ಕೊಂಡು ಸುಮ್ಮನೆ ಇರು. ಸರಿ, ಅದು ಬಿಡು, ಬೇಜಾರು ಮಾಡ್ಕೋಬೇಡ. ನಿನ್ನ ಹಣೆ ಬರಹದಾಗೆ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಬರ್ದಿಲ್ವೇನೋ? ಏನು ಮಾಡೋಕ್ಕಾಗ್ತೈತೆ? ಅದೇನೋ ಆಗದ ಹಳೇದು ಕತೆ ಎಲ್ಲ ಆಗೋಗ್ಬಿಡ್ತು. ನನಗೇನು ಬೇಜಾರಿಲ್ಲ. ಅದೆಲ್ಲ ಬಿಟ್ಬಿಡು. ಅದು ಬಿಟ್ಬಿಟ್ಟು ಇವಾಗ ನೀನು ಖುಷಿಯಾಗಿರೋದನ್ನ ಕಲ್ತ್ಕ. ಆಗದು ಇವಾಗ ಮದುವೆ ಅಲ್ವಾ, ಎಲ್ಲ ಚೆನ್ನಾಗೇ ಇರ್ತೈತೆ. ತಗೋ, ನಿನ್ನ ಮದುವೆಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ತಗ. ನಕ್ಲೀಸು. ಅಯ್ಯಯ್ಯ ರಚ್ಚು, ಇದೆಲ್ಲ ಯಾಕೆ ತರಕೋದೆ? ಸುಮ್ಕಿರೇನು ಬೇಡ. ಅಯ್ಯೋ, ನಕ್ಲೀಸ್ ಪಕ್ಲೀಸ್ ಎಲ್ಲ ಯಾಕೆ ತರಕೋದೆ ಅಂತ ನೀ ಸುಮ್ಕಿರಮ್ಮಿ. ನೀನೇನು ಕೊಡಕ್ ಹೋಗ್ಬೇಡ. ಲೇ ಸುಮ್ನಿರ್ ನಿಮ್ಮಿ, ಏನು ಇಸ್ಕೋಬೇಡ. ಏನಕ್ಕೆ ತರಬೇಕಿತ್ತು? ಈ ಪಾಟಿ ರೇಟಾಗಿ 8,300 ಏನೋ ಆಗ್ಬಿಟ್ಟೈತಂತೆ ರೇಟು. ಇದ್ರಾಗೆ ನಾನೇ ಹೊಸಿ ಕಮ್ಮಿ ಕೊಡ್ಸಿದ್ದೀನಿ ಬಂಗಾರವ. ನೀನು ನೋಡಿ ಎತ್ಕೊಂಬಿಟ್ಟು ಬಂದಿರೋದು. ಯಾಕಕ್ಕ ನಾನೇನು ಕೊಡ್ಲೇಬಾರ್ದಾ? ಗಿಫ್ಟೇ ಕೊಡಬಾರ್ದಾ? ಮದುವೆಗೆ ಬಂದವರು ಯಾರು ಗಿಫ್ಟ್ ಕೊಡೋದೇ ಇಲ್ವಾ? ನಾನು ಹಂಗೆ ಮುಯಿ ಕೊಟ್ಟಿದ್ದೀನಿ ಅಂತಾನೆ ಅನ್ಕ. ಬೇಡ ಅಂತಂದವ್ರು ಯಾರು? ನೀನು ಸುಮ್ಮನೆ ಇದ್ರೆ ಸರಿನಕ್ಕ. ಎಷ್ಟು ಸಹಾಯ ಮಾಡಿದ್ಯಾಕ ನೀನು ಜೀವನದಾಗ ನೆನೆಸ್ಕೋಬೇಕು ಅಂತದ್ರಾಗ ನಾನು ಸಣ್ಣ ಪುಟ್ಟ ಗಿಫ್ಟ್ ಕೊಟ್ರು ಬೇಡ ಹಂಗೆ ಹಿಂಗೆ ಅಂದ್ಬಿಟ್ರೆ ನಂಗೆ ಬೇಜಾರಾಗ್ತೈತಮ್ಮ. ವಾವ್, ಭಾಳ ಚೆನ್ನಾಗೈತೆ. ಭಾಳ ಅಂದರೆ ಭಾಳ ಚೆನ್ನಾಗೈತೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಅಯ್ಯೋ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ. ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನು. ಅದಕ್ಕೆ ನಾನೇ ತಗೊಂಡ್ಬಿಟ್ಟು ಬಂದೆ. ನಿನ್ಗೇನೇ ಇರಲಿ ಮದ್ವೆ ಕೊಡೋಣ, ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಬರ್ತಾ ಹಂಗೇನೇ ತಗೊಂಡ್ಬಿಟ್ಟು ಹಂಗೇನೇ ಬಂದಿದ್ದು. ನಿಂಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಅಕ್ಕ ಚೆನ್ನಾಗಿರ್ತೈತೆ ಮದುವೆಗೆ. ಯಾಕೋ ಇದೆ ಎಲ್ಲನೂ ನೀವೆಲ್ಲ ಇಷ್ಟೊಂದು ಕೊಟ್ಟರೆ ನಾನು ಮುಯಿ ವಾಪಸ್ ಕೊಡೋದು ಹೆಂಗೆ ಹೇಳು? ಈ ಪೊದ್ದಕ್ಕಂಗೆ ನಾವೇನು ವಾಪಸ್ ಕೊಡು ಅಂತ ಹೇಳೋದು? ನನಗೆ ಸುಮ್ಮನೆ ಇರಕ್ಕ ನೀನು. ಎಲ್ಲ ಇಂಥವೇನೇನೆ. ನಿಮ್ಮಿ ತಗೊಳ್ಳೆ, ನಿನ್ನ ಮದುವೆಗೆ ಅಂತ ನಾನು ನಕ್ಲೆಸೇ ತಂದ್ಬಿಟ್ಟೆ. ಅಕ್ಕ, ಇನ್ನೊಂದು ನಕ್ಲೆಸಾ? ವಾವ್, ತುಂಬ ಚೆನ್ನಾಗಿದ್ದಾವೆ ಎರಡೂ. ನಂಗೆ ತುಂಬ ಇಷ್ಟ ಆದವು. ನಮ್ಮ ಅಮ್ಮ ಒಂದು 3 ಸರ ಹಾಕೊಂಡಿದ್ದೀನಲ್ಲ, ಇದೊಂದೇ ಕೊಟ್ಟಿದ್ದು, ಇನ್ನೇನು ಕೊಟ್ಟಿಲ್ಲ ಅಂತ ಬೇಜಾರಾಗ್ತಾ ಇತ್ತು ನನಗಂತೂ. ಈಗಿವೆರಡೂ ನೋಡಿ ನಂಗೆ ಭಾಳ ಖುಷಿ ಆಗ್ತೈತೆ. ನನಗೆ ಒಡವೆ ಇಲ್ದಂಗೆ ಹೋಗ್ತೀನೇನೋ ಅಂತ ಬೇಜಾರಾಗಿತ್ತು ನನಗಂತೂ. ಅಪ್ಪ, ಸದ್ಯ 2 ನಕ್ಲೆಸ್ ಬಂದ್ವಲ್ಲ. ಅಯ್ಯಯ್ಯಯ್ಯಲೇ ಪುಟ್ಟಿ, ದುಡ್ಡು ಇಕ್ಕಡಿದ್ರೆ ಬೇಡ ಅನ್ನೋದ್ರೆ ನಿಂಗೆ. ನೀನು ಬೇರೆ ಇವಾಗ ಅದು ಇದು ಅಂತ ಬ್ಯಾರೆ ಮನೆ ಅಂತ ಮಾಡ್ಕೊಂಡು ಬೇರೆ ಕುಂತಿದೀಯ.
ಆ ನೀನ್ ಇಕ್ಕಳದ್ ಬಿಟ್ಬಿಟ್ಟು ಇದು ಯಾವಿದ್ಯೋಳ್ ನೀನು ತಿರುಗ್ ನೊಕ್ಲಿಸ್ ಪಕ್ಲಿಸ್ ಅಂತ ತಕೊಂಬಿಟ್ಟು ಬಂದು ಆ ಅಯ್ಯೋ ನಿಮ್ಗಂತೂ ಬುದ್ಧಿನೇ ಇಲ್ಲ. ನಾನು ಹೇಳಿದೆ ತಾನೇ ಅಂದ್ರು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನೀವು ತೋರೋ ಅಂತ ಅವಶ್ಯಕತೆ ಏನಿತ್ತೋ ಏನೋ. ಬುಡಿ ಅದಾಗ ಹೆಂಗೋ ತಗೊಂಬಿಟ್ಟು ಬಂದಿದ್ದೀರಲ್ಲ ಅದಾಗ ನಿಮ್ಮಿಗೂ ಬೋಲ್ ಖುಷಿ ಆಗೋಗ್ಬಿಟ್ಟೈತಿ. ಹುಡ್ಗ ಬೇರೆ ಒಳ್ಳೆನು ಹೆಂಗೋ ಒಡವೆನು ಎಲ್ಲ ಕೊಟ್ರೆ ಇನ್ನ ಖುಷಿ ಆಗೋಗ್ಬಿಡ್ತಾರೆ ಅನ್ನಿಸ್ತದೆ. ಹುಡ್ಗ ಇದೆಲ್ಲ ಬಯಸೋನೆ ಅಲ್ಲ ಆದ್ರೂನುವೆ ಅಕ್ಕ ಅವ್ರು ಬಯಸ್ತಾರೋ ಬಯಸಕ್ಕಿಲ್ವೋ ಕೊಡೋದನ್ನ ನಾವು ಕೊಟ್ಬಿಟ್ರೆ ಚೆನ್ನಾಗಿರ್ತದೆ. ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ನೋಡು. ಕೊಟ್ಬಿಡ್ಬೇಕು. ಮದುವೆ ಕೊಟ್ಟಿದ್ದಂಗೆ ಬೇರೆ ಯಾವ ಟೈಮಾಗ ಕೊಟ್ರು ಅಷ್ಟೊಂದು ಗೊತ್ತಾಗಕ್ಕಿಲ್ಲ. ಮದುವೆ ಟೈಮಾಗ ಕೊಟ್ರೆ ನೀನು ಕೊಟ್ಟಂಗೆ ಅನ್ನಿಸ್ಕೊಳ್ಳೋದು. ಬೇರೆ ಟೈಮಾಗ ನೀನು 10 ಜೊತೆ ಕೊಟ್ರು ಅಯ್ಯೋ ಏನೋ ಬಿಡು ಅಂತ ಸುಮ್ಮನೆ ಆಯ್ತಾರೆ. ಮದುವೆ ಟೈಮಾಗ ಕೊಡ್ಬೇಕು ನೋಡಿ ಕೊಟ್ರೆ. ಅಮ್ಮ 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 ಚಿಕ್ಕಿಗೆ ಮಾತ್ರ ಮದುವೆ ಮಾಡ್ತಿದ್ದೀರಾ ಕಣಮ್ಮ. ನನಗೂ ಮದುವೆ ಮಾಡ್ರಿ ಅಮ್ಮ. ನನಗೂ ಮದುವೆ ಮಾಡ್ರಿ. ನನಗೂ ಏನೇನೇನೋ ತಂದು ಗಿಫ್ಟ್ ಎಲ್ಲ ಕೊಡ್ತಾರೆ ಮಮ್ಮಿ. ನಾನು ಪ್ಲೀಸ್ ಪ್ಲೀಸ್ ಮದುವೆ ಮಾಡು. ಒಳ್ಳೆ ಬಂಗಾರಿ ಮದುವೆ ಮಾಡ್ಬೇಕಾ? ಬಾ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ, ಮದುವೆ ಮಾಡಿಸ್ತೀನಿ ಬಾ. ನಿಜನಾ? ಗಿಫ್ಟ್ ಎಲ್ಲ ಕೊಡ್ಬೇಕು ನನಗೆ. ಮದುವೆ ಮಾಡ್ಬೇಕು ಅಂದ್ರೆ ಸುಮ್ಮನೆ ಮದುವೆ ಮಾಡೋದಲ್ಲ, ಗಿಫ್ಟ್ ಎಲ್ಲ ನಾನು ಕೊಡಿಸ್ಬೇಕು. ಇವನ್ ಜೊತೆಗೆ ಇವ್ನ ಹೆಂಡತಿನೂ ಸೇರಿ ನಾನೇ ಕಂಕುಡ್ದಾಗ ಎತ್ಕೊಂಡು ಓಡಾಡ್ಬೇಕು ಅಷ್ಟೇನೆ. ಇವ್ನ ಹೆಂಡತಿಗೂ ನಾನೇನೆ ಹಾಲು ಬುಯ್ಯ ಅಂತ ತಿನ್ನಿಸ್ಕೊಂಡು ತೀಟೆ ತಿಮ್ಮ ಇವನು ತೀಟೆ ತಿಮ್ಮ ಮದುವೆ ಮಾಡ್ಕೊಂಡ್ಬಿಟ್ಟು ಇವನಿಗೆ ಮದುವೆ ಮಾಡ್ಬಿಟ್ಟು ಅವಳು ತೀಟೆ ತಿಮ್ಮಿ ಇಬ್ಬರನ್ನು ನೋಡ್ಕೊಂಡು ನೀದಿನಲ್ಲ ಬಿಟ್ಟು ಯಾಳು. ಮಮ್ಮಿ ಪ್ಲೀಸ್ ಮಮ್ಮಿ ಮಾಡು ಮಮ್ಮಿ. ನನ್ನ ಮೊಮ್ಮಗನ ಮದುವೆ ನಾವು ನೋಡ್ತೀವೋ ಒಂಟೆ ಹೋಗಿರ್ತೀವೋ ನಾ ಕಾಣೆ. ಏನೀಗಿನ ಕಾಲದಾಗೆ ಮಕ್ಕಳು ನಿಧಾನಕ್ಕೆ ಆಗೋದಕ್ಕೆ ಮಕ್ಕಳು ಮದುವೆ ನೋಡಕ್ಕೆ ಆಗ್ದಿರ ಅಂತ ಪರಿಸ್ಥಿತಿ. ಮೊದಲು ಮೊಮ್ಮಕ್ಕಳು ಮೊಮ್ಮಕ್ಕಳು ಸಮೇತ ನೋಡೋರು, ಇವಾಗ ನೋಡಕ್ಕೆ ಆಗ್ದಿರ ಅಂತ ಪರಿಸ್ಥಿತಿನಾಗೆ ಇದೀವಿ ನೋಡು. ನಾವು ನೋಡ್ದಂಗೆ ಇವೆಲ್ಲ ಎಲ್ಲಿ ನೋಡ್ತವೆ? ಇವರೆಲ್ಲ ಮದುವೆ ಮಾಡ್ಕೊಳ್ಳೋದೆ 28-30ಕ್ಕೆ, ಮಕ್ಕಳು ಮಾಡ್ಕೊಳ್ಳೋದು ಒಂದು 37-33ಕ್ಕೆ. ಅವು 25 ವರ್ಷಕ್ಕೆ ಬರೋ ವರ್ಷದ ಇವ್ರು ಯಾರು ಇರೋದಿಲ್ಲ, ಎಲ್ಲ ಮಟಾಸ್ ಆಗೋಗ್ಬಿಟ್ಟಿರ್ತಾರೆ. ಇನ್ನು ಎಲ್ಲಿಂದ ನೋಡಿದ್ರು. ಪದಕ ಹೇಳು, ಇನ್ನೇನ ಮದುವೆ ಕೆಲಸ ಇದ್ರೆ ಎಲ್ಲ ಹೇಳು. ಬಾಪ ವಿಹಾನು ಈ ಕಡೆ, ಅಮ್ಮ ಏನೋ ಜೋಡಿಸ್ತೈತೆ, ನಾನು ಎಲ್ಲ ಜೋಡಿಸ್ಕೊಡ್ತೀನಿ. ಏನಿಲ್ಲ ಹೇಳು. ಇನ್ನೇನೈತೆ ರೆಡಿ ಆಗ್ಬಿಟ್ಟು ಕರ್ಕೊಂಡು ಹೋಗೋದು ಅಷ್ಟೇನೆ ದೇವಸ್ಥಾನಕ್ಕೆ. ಇನ್ನೇನು ಶಾನೆ ಜನ ಇವಾಗ ನಮ್ಮ ಅತ್ತೆ ಹಂಗೇನೇನೆ. ಈಗ ನೀವಿಷ್ಟು ಜನ ಇನ್ನು ಮಹಾನ್ ಕರೆದಿದ್ದೀನಿ ಒಬ್ಬಳನ್ನ, ಅಷ್ಟು ಬಿಟ್ರೆ ನಾನು ಯಾರನ್ನೂ ಕರೆಯೋಕ್ಕೆ ಹೋಗಿಲ್ಲ ನಾನಂತೂ. ಸುಮ್ಮನೆ ಯಾಕೆ ಜಾಸ್ತಿ ಜನ ಅಂತ ಅವ್ರ ಕಡೆ ಒಂದು ಸ್ವಲ್ಪ ಜನ ಬರ್ತಾರೆ. ಅರ್ಜೆಂಟಾಗತ್ತಾಗ ಮದುವೆ ಮಾಡಿ ಮುಗಿಸ್ಬೇಕು ಅಷ್ಟೇನೆ. ಇಷ್ಟ ಅದು ತಾನೇ ಎರಡು ನಿನಗೆ? ಅಕ್ಕ ತುಂಬಾ ಇಷ್ಟ ಆಯ್ತು. ಲಾಂಗ್ ಚೈನ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಬರೀ ನಕ್ಲಿಸ್ ಆಯ್ತು. ಲಾಂಗ್ ಚೈನ್ ಒಂದು ಇದ್ಬಿಟ್ಟಿದ್ರೆ ಅಬ್ಬಾ ಒಂದು ಸೆಟ್ ಫುಲ್ ಆಗೋದು. ಆಗದು ಕೊಡ್ಸೋಣ ಬಿಡು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ನೋಡೋಣ ಮುಂದೆ ನಾನೇ ಕೊಡಿಸ್ತೀನಿ. ಇವಳು ದುಡ್ಡು ತಗೋಬೇಡ ಅನ್ನು. ಬರೀ ಕಂಡ್ರ ದಿಸ್ಕೊಳ್ಳೋದೇನೆ. ನೀನೇನ್ ಮಾಡ್ತೀಯಾ? ನಿನ್ ಗಂಡನ ಜೊತೆ ನೀನು ಸೇರಿ ಕೆಲ್ಸಕ್ಕೆ ಹೋಗಿ ದುಡಿಬೇಕು. ನಮ್ಮ ಅಮ್ಮಂಗೆ ಏನು ಗೊತ್ತಾಗಲ್ಲ. ಗಿಫ್ಟ್ ಬಂದಾಗ ಆಗ ಖುಷಿ, ಕಷ್ಟಪಟ್ಟು ದುಡ್ದಾಗ ತಗೊಂಡಾಗ ಖುಷಿನೇ ಆಗೋದಿಲ್ಲ ನನ್ಗಂತೂ. ತುಂಬಾ ಚೆನ್ನಾಗೈತೆ ಅಕ್ಕ, ಥ್ಯಾಂಕ್ ಯು. ನಾನೇ ಈಗಲೇ ಹೋಗ್ಬಿಟ್ಟು ಯಾವ್ದನ ಒಂದು ಹಾಕೊಂಡ್ಬಿಟ್ಟು ರೆಡಿ ಆಗ್ಬಿಡ್ತೀನಿ ನಾನಂತೂ. ಸರಿ ಹೋಗ್ರಿ ಪುಟಿ. ನಿಮ್ಮಿ ಇಬ್ರು ಹೋಗಿ ಎಲ್ಲ ರೆಡಿ ಆಗ್ರಿ. ನೇಸತ್ ನಾನು ಹಂಗೆ ರೆಡಿ ಆಗ್ಬಿಟ್ಟು ಬರ್ತೀನಿ. ಟೇಮ್ ಆಯ್ತು. ನಡೀರಿ. ನೋಡು ಇವಳು ಒಂದು ಸ್ವಲ್ಪ ನೋಡ್ಕೊತಾ ಇರೋ ರಚ್ಚು, ನಾನು ಬರ್ತೀನಿ. ಸರಿ ನೀನು ಹೋಗಕ್ಕ. ನೋಡ್ಕೊತೀನಿ. ಸರಿ ಬಾ, ರೆಡಿ ಆಗಿವಂತೆ ಪಟ ಅಂತ ಹೇಳ್ಬಿಟ್ಟು. ಇನ್ನೇನು ಸಿಂಪಲ್ ಆಗಿ ಅಲ್ವಾ, ಹೆಂಗೋ ಸೀರೆಗಿರೆಲ್ಲ ಉಟ್ಕೊಂಡು ರೆಡಿ ಆಗಿವಂತೆ. ಬಾ ನಡಿಯಕ್ಕ.